गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजानन पद्मार्कम् गजानन महर्निशम् अनेकदन्तं भक्तानाम् एकदन्तम् उपास्महे गजानन भूतगणादिसेवित कपित्तजम्बूफलसारभक्षितम् उमासुतं शोकविनाशकारणम् नमामि विघ्नेश्वर पादपङ्कजम् जय देव श्री गणपतिराय सनि मग मगरि सनि सगमदनि जय देव श्री गणपतिराय भयकारक भयहारक भयहारक ओंकारकाय जय देव श्री गणपतिराय जगदंबೆಯ ಮೈಮಣ್ಣಲಿ ಮೂಡಿದ ಮೂರುತಿಯೇ ಮೃಗಧರ ನೋಡಿದ ಮಾಡಿದ ಬೇರೆ ಆಕೃತಿಯೇ ಸಿಗುರಾಗಿದೆ ನಿನ್ನಾಲಿಗೆಯಲಿ ದಿನ ಶ್ರುತಿಯೇ ಹಗಲಾಯಿತು ನಿನ್ನೆನಪಿ ಸುಳ್ಳಾಯಿತು ಮೃತಿಯೇ ಜಯ ದೇವ ಶ್ರೀ ಗಣಪತಿರಾಯ ಮುದ್ದಾದ ಹೆಣ್ಮಕ್ಳು ಮುದ್ದಾದ ಧ್ವನಿಯಿಂದ ನಿಮ್ಮೆಲ್ರನ್ನು ರಂಜಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಇವತ್ತು ಗಣೇಶ ಚತುರ್ಥಿ ಸ್ಪೆಷಲ್ ನಿಮ್ಮೆಲ್ಲರ ಜೊತೆ ಹಾಡಿನ ಮೂಲಕ ನಾನು ಎಂಜಾಯ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸಂಚಿಕೆ ಗಾಯಕಿಯರ ಸ್ಪೆಷಲ್ ಅಂತ ಹೇಳ್ಬೋದು. ಇವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿಯರು. ಸೊ ಮೊದಲನೇದಾಗಿ ನಮ್ಮ ಗೆಸ್ಟ್ ನೆಲ್ಲ ವೆಲ್ಕಮ್ ಮಾಡ್ಬೇಡೋಣಲ್ಲ. ನಮ್ಮ ಮೊದಲನೇ ಸೆಲೆಬ್ರಿಟಿ ಗೆಸ್ಟ್ ಶ್ರೀಮತಿ ನಾಗಚಂದ್ರಿಕಾ ಅವರೇ, ವೆಲ್ಕಮ್ ಟು ದ ಶೋ. ಧನ್ಯವಾದ. ನಮ್ಮ ಎರಡನೇ ಸೆಲೆಬ್ರಿಟಿ ಗೆಸ್ಟ್ ಶ್ರೀಮತಿ ಸುಪ್ರಿಯಾ ಅವರು, ವೆಲ್ಕಮ್ ಟು ದ ಶೋ. ನಮ್ಮ ಮೂರನೇ ಸೆಲೆಬ್ರಿಟಿ ಗೆಸ್ಟ್ ಇಂಚರ, ವೆಲ್ಕಮ್ ಟು ದ ಶೋ. ನಮ್ಮ ಇವತ್ತಿನ ಸಂಚಿಕೆಯ ಕೊನೆಯ ಸೆಲೆಬ್ರಿಟಿ ಗೆಸ್ಟ್ ಶ್ರೀಮತಿ ಮಂಗಳ ಅವರು, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ತಡ ಮಾಡದೆ ಗಣೇಶ ಚತುರ್ಥಿಯ ದಿನ ಕಾರ್ಯಕ್ರಮನ ಶುರು ಮಾಡ್ಬೇಡ ಅಲ್ಲ? ಓಕೆ, ನಮ್ಮ ಮೊದಲನೇ ರೌಂಡ್ ಸೂಪರ್ ಫೈವ್. ನಾಗಚಂದ್ರಿಕಾ ಅವರೇ ರೆಡಿ ಇದ್ದೀರಲ್ಲ? ಓಕೆ, ನೋಡೋಣ. ರೆಡಿ? ಓಕೆ, ನಿಮ್ಮ ಪ್ರಶ್ನೆ. ಸಾಮಾನ್ಯವಾಗಿ ರೇಡಿಯೋ ಅನ್ನು ಟ್ರಾನ್ಸಿಸ್ಟರ್ ನಲ್ಲಿ ಬಿಟ್ಟರೆ ಇನ್ಯಾವುದರಲ್ಲಿ ಕೇಳುತ್ತಾರೆ? ಮೊಬೈಲ್. ಕಾಮನ್ ಆಗಿ ಇವಾಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ, ಸೊ ಮೊಬೈಲ್ ಅಲ್ಲಿ ರೇಡಿಯೋ ಆಪ್ಷನ್ಸ್ ಇದ್ದೇ ಇರುತ್ತೆ. ಈ ಉತ್ತರ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ಹಬ್ಬದ ದಿನ ಮೊಟ್ಟ ಮೊದಲನೇ ಸೆಲೆಬ್ರಿಟಿ ಗೆಸ್ಟ್ ನೀವು, ಟಾಪ್ ಆನ್ಸರ್ ಇದ್ದೀರಾ. ಸೊ 1,000 ನಿಮಗ್ ಬಂದ್ಬಿಡ್ತು. ನಿಮ್ಮ ನೆಕ್ಸ್ಟ್ ಉತ್ತರ ಕಾರಲ್ಲಿ ಹೋಗ್ತಾ ಕಾರ್ದು ಇದರಲ್ಲಿ ಕಾರ್ ಸಿಸ್ಟಮ್. ಕಾರ್ದು. ಓಕೆ, ಈ ಉತ್ತರ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ಓ, ಟಾಪ್ 5 ಆನ್ಸರ್ ಅಲ್ಲಿ ಈ ಉತ್ತರ ಇಲ್ಲ. ಈಗ ಐಪಾಡ್ ನಲ್ಲಿ FM ಬರೋ ಅವಕಾಶ ಇರುತ್ತಲ್ಲ, ಐಪಾಡ್ ಮ್ಯೂಸಿಕ್ ಐಪಾಡ್ ಬರುತ್ತಲ್ಲ, ಮ್ಯೂಸಿಕ್ ಐಪಾಡ್ಸ್. ಈ ಉತ್ತರ ನಮ್ಮ ಟಾಪ್ 5 ಆನ್ಸರ್ಸ್ ನಲ್ಲಿ ಇದೆಯಾ? ಓಕೆ,
ಓಕೆ 2000 ಬಂತು. ಇನ್ನೆರಡು ಅವಕಾಶ ಇದೆ. ನಿಮ್ಮ ನೆಕ್ಸ್ಟ್ ಉತ್ತರ ಆಬ್ವಿಯಸ್ಲಿ ಮನೆಯಲ್ಲಿ ಮ್ಯೂಸಿಕ್ ಸಿಸ್ಟಮ್. ತಗೊಳ್ಳ ಉತ್ತರ. ಹಾ. ಓಕೆ, ಈ ಉತ್ತರ ಟಾಪ್ 5 ಆನ್ಸರ್ಸ್ ಅಲ್ಲಿ ಇದೆಯಾ? ಡಿವಿಡಿ ಪ್ಲೇಯರ್ಸ್ ಅಲ್ಲಿ ಕೊನೆಯ ಅವಕಾಶ ಇದೆ. ಏನ್ರಿ ಇದು? ಇಷ್ಟೊಂದ್ ಕಷ್ಟನಾ? ಇದೆಲ್ಲ ಯೋಚನೆ ಅಲ್ಲ, ಮಾಡಲ್ಲ. ಆಕ್ಚುಲಿ ಕಷ್ಟ ಅಂತ ಅನಿಸ್ತಿದ್ಯಾ? ಅಲ್ಲ, ಕಷ್ಟ ಅಂದ್ರೆ ಇನ್ಫ್ಯಾಕ್ಟ್ ಇಷ್ಟು ಸ್ಮಾಲ್ ಇದನ್ನ ವಿಷಯನ ನಾವು ಯೋಚನೆ ಮಾಡಿರಕ್ ಹೋಗಲ್ಲ. Exactly. ಯಾಕಂದ್ರೆ ರೇಡಿಯೋ ಅಲ್ವಾ, ಏನೋ ರೇಡಿಯೋ ಕೇಳ್ತೀವಿ ಅನ್ಸುತ್ತೆ. ಕೌಂಟ್ ಡೌನ್ ಶುರು ಮಾಡ್ಬೇಕಾಗ ಪಾಕೆಟ್ ರೇಡಿಯೋ ಸಿಗುತ್ತಲ್ಲ, ಪಾಕೆಟ್ ರೇಡಿಯೋಸ್, ಪಾಕೆಟ್ ಸಿಗುತ್ತೆ ಇದ್ರಲ್ಲಿ. ಅದು ಐಪಾಡ್ ಸೇರ್ಕೊಳ್ಳುತ್ತೆ. ಕೌಂಟ್ ಡೌನ್ ಶುರು ಮಾಡ್ತೀನಿ. 10, 9, 8, 7, 6, 5, 4, 3, 2, 1. ಟೈಮ್ ಅಪ್. ಓಕೆ, ಸೊ ಬೇರೆ ಯಾರಿಗಾದ್ರೂ ಗೊತ್ತಿದ್ಯಾ? ಇಂಟರ್ನೆಟ್ ಅಂತ ನೀವು ಹೇಳ್ತಿದ್ದೀರಾ. ಓಕೆ, ನೆಕ್ಸ್ಟ್. ಐ ಥಿಂಕ್ ಇವಾಗ ಟಿವಿ ನಲ್ಲೂ ಆಪ್ಷನ್ಸ್ ಇದೆ. ಓಕೆ, ಉತ್ತರಗಳೇನೇನು ಅಂತ ನೋಡ್ಬೇಡ, ಉತ್ತರಗಳೇನೇನು ಅಂತ ಹೇಳ್ಬಿಡಿ. ಕಂಪ್ಯೂಟರ್, ಟಿವಿ. ಪರವಾಗಿಲ್ಲ, ಏನು ಬೇಜಾರ್ ಮಾಡ್ಕೋಬೇಡಿ. ಹಬ್ಬದ ದಿನ ಗಣಪ ನಿಮ್ಗೆ ಕೊಟ್ಟಿರೋದು 3000. ಸುಪ್ರಿಯಾ, ನೀವು ರೆಡಿ ಇದ್ದೀರಾ? ರೆಡಿ. ಓಕೆ, ನೋಡೋಣ ನಿಮ್ಮ ಪ್ರಶ್ನೆ ಏನಂತ. ಓಕೆ ಸುಪ್ರಿಯಾ, ನಿಮ್ಮ ಪ್ರಶ್ನೆ. ಸಾಮಾನ್ಯವಾಗಿ ಜನರು ಯಾವ್ಯಾವ ರೀತಿಯ ಟೀ ಸೇವಿಸುತ್ತಾರೆ? ಓ ಮೈ ಗಾಡ್. ಲೆಮನ್ ಟೀ. ಲೆಮನ್ ಟೀ. ಓಕೆ, ಈ ಉತ್ತರ ಟಾಪ್ 5 ಆನ್ಸರ್ ಅಲ್ಲಿ ಇದೆಯಾ? ನಿಂಬೆ ಟೀ ಇದೆ. So, ನಿಮ್ಮ ನೆಕ್ಸ್ಟ್ ಉತ್ತರ ಮಸಾಲಾ ಟೀ. ಮಸಾಲಾ ಟೀ. ಚೆನ್ನಾಗಿರುತ್ತಲ್ಲ ಮಳೆ ಬರ್ತಿರುವಾಗ. ಓಕೆ, ಮಸಾಲಾ ಟೀ ಈ ಉತ್ತರ ಇದೆಯಾ?